ಸುದರ್ಶನ್ ಅವರು ಇದೇ ತರ ಪತ್ರ ಬರೆದಿದ್ದಾರೆ, ಪಕ್ಷದಲ್ಲಿ ಗೊಂದಲ ಆಗ್ತಿದೆ. ಇನ್ನು ಕೆಎನ್ ರಾಜಣ್ಣ ಭೇಟಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ನನಗೆ ಆಪ್ತ. ಈ ಒಂದು ಭೇಟಿ ಏನಿದೆ, ಈ ಭೇಟಿ ಬಹಳ ಸೌಹಾರ್ದಯುತವಾದದ್ದು ಅಂತ ಡಿಕೆಶಿ ಹೇಳಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಾಜಣ್ಣ ಭೇಟಿ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಜಿ ಸಚಿವ ರಾಜಣ್ಣ ನನಗೆ ಬಹಳ ಆಪ್ತರು. ಕೆಲವೊಮ್ಮೆ ಈ ಹೇಳಿಕೆ ಕೊಡ್ತಾರೆ ಅಂತ ನಾವು ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದಕ್ಕಾಗುತ್ತಾ? ನಮ್ಮ ಪಕ್ಷದವರು ಇಂದು ಮಧ್ಯಾಹ್ನ ಸಹ ನಾವು ಭೇಟಿ ಆಗ್ತೀವಿ, ಮಾತನಾಡ್ತೀವಿ. ರಾಜಣ್ಣನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ ನಾನು, ಜೊತೆಗೆ ನನಗೂ ಅವರಿಗೂ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಹೇಳಿದ್ದಾರೆ ಡಿಕೆಶಿ. ಯಾಕಂತ ಹೇಳಿದ್ರೆ ಈ ಸಿಎಂ ಆಪ್ತ ಬಣದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವಂತಹ ಮಾಜಿ ಸಚಿವ ಕೆಎನ್ ರಾಜಣ್ಣ ಸದ್ಯಕ್ಕೆ ಪರೋಕ್ಷವಾಗಿ ಡಿಕೆಶಿ ಸಿಎಂ ಆಗಬೇಕು ಎನ್ನುವಂಥ ಚರ್ಚೆ ಬಂದಾಗಲೆಲ್ಲ ಪರೋಕ್ಷವಾಗಿ ಟಾಂಗ್ ಕೊಡ್ತಾನೆ ಬರ್ತಾ ಇದ್ರು. ಅದರಲ್ಲೂ ಕೂಡ ನಾವು ಅದನ್ನೆಲ್ಲ ಪ್ರಮುಖವಾಗಿ ಬಹಳ ದಿನಗಳಿಂದಲೂ ಗಮನಿಸಿದ್ದೀವಿ. ಆದರೆ ಇದೀಗ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅದರಲ್ಲೂ ಕೂಡ ಕುರ್ಚಿ ಕಾದಾಟ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಒಂದು ಭೇಟಿ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ನಿನ್ನೆಯಿಂದ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಅಂದರೆ ಇವರಿಬ್ಬರ ಭೇಟಿ. ಸೊ ಈ ಭೇಟಿಗೆ ನಾನಾ ರೀತಿಯ ಚರ್ಚೆಗಳನ್ನು ಹುಟ್ಟಾಕಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಈ ಭೇಟಿ ಬೇರೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ಸೌಹಾರ್ದಯುತವಾದಂಥ ಭೇಟಿ ಮಾಡಿದ್ದೇವೆ ಪಕ್ಷದ ಆಂತರಿಕ ವಿಚಾರಗಳ ಜೊತೆಗೆ. ಹಾಗಾಗಿ ನನಗೂ ಅವ್ರಿಗೂ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. ಒಂದೊಂದು ಸರಿ ಸ್ಟೇಟ್ಮೆಂಟನ್ನು ಕೊಡಬೇಕಾಗಿರುತ್ತೆ, ಕೊಟ್ಟಿರ್ತಾರೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕೂರೋಕ್ಕಾಗತ್ತಾ? ರಾಜಣ್ಣನನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ನಾನು, ಜೊತೆಗೆ ನೆನ್ನೆ ಮಾತ್ರ ಅಲ್ಲ ಇಂದು ಮಧ್ಯಾಹ್ನ ಸಹ ಭೇಟಿ ಮಾಡುವಂಥ ಸಾಧ್ಯತೆಗಳಿರುತ್ತೆ, ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂತ ಹೇಳಿ ಡಿಕೆಶಿ ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆಶಿ ಮಾತನಾಡಿದ್ದಾರೆ, ನೋಡೋಣ. ನಮ್ಮ ಶಾಸಕರು ನಮ್ಮ ಜೊತೆ ಮಂತ್ರಿ ಆಗಿದ್ದರು, ಭೇಟಿ ಮಾಡ್ತೇವೆ, ಸೌಹಾರ್ದ ಭೇಟಿ ಮಾಡ್ತೇವೆ. ಈ ಒಂದು ಭೇಟಿ ಮಾಡ್ತೇವೆ, ನಾನು ಮಾತಾಡೋಕ್ಕಾಗಲ್ಲ. ಇವತ್ತು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಅಂತ ಭೇಟಿ ಮಾಡ್ತಿದ್ದೇನೆ. ಯಾಕಂದರೆ ಎಲ್ಲ ಕೊಲೀಗ್ಸ್, ಒಂದು ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿ ಕೆಲಸ ಮಾಡಿರೋರು, ನಮಗೂ ಯಾರಿಗೇನು ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ಮಾಧ್ಯಮದವರು ಅಷ್ಟೇ ಒಂದು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಬೇಕಾಗ್ತದ. ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೆ ಜಗಳ ಆಡೋಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೆ ನೀವು ತೆಗೆದು ನೋಡಿ, ವಿರೋಧ ಪಾರ್ಟಿಯವ್ರ ಮೇಲೆ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವ್ರು ಉತ್ತರ ಕೊಟ್ಟಿರ್ತೀನಿ ಹೊತ್ತು ನಾನು ಯಾರ ಮೇಲೂ ನಾನು ಬೆಳಕು ಯಾವ್ದಾದ್ರು ಒಬ್ಬರ ಮೇಲೆ ನಾನು ಹೋಗಿರೋದು ಯಾವ್ದಾದ್ರು ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವ್ರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ಎಸ್ ಎಂ ಕೃಷ್ಣ ಗೌರ್ಮೆಂಟ್. ಅವರು ಜನತಾ ಪಾರ್ಟಿಲಿದ್ದರು, ಸಿಎಂ ದಳದಲ್ಲಿದ್ದರು, ನಾನು ಕಾಂಗ್ರೆಸ್ ಇದ್ದೆ. ನಾನು